ಇಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ಓಹೋ, ನಿನ್ ಫ್ರೆಂಡ್ಸಿಗೆ ಯಾರ್ಯಾರಿಗೆ ಮದ್ವೆ ಕರಿಬೇಕು ಅಂತ ಲಿಸ್ಟ್ ಹಾಕಿ ಮೆಸೇಜ್ ಕಳಿಸ್ತಾ ಇದೀಯಾ? ಯಾಕಣ್ಣ ಕರಿಬಾರ್ದಾ? ಹೇಳು. ಅಲ್ಲ, ಕರಿಬೋದ್ ಕಣಮ್ಮ. ಏನು ಅಲ್ಲಿ ನಮ್ಮ ಹಳ್ಳಿಯಲ್ಲಿ ಮದುವೆ ಮಾಡಿದ್ರೆ ಆಕಾಶಕ್ಕೆ ಚಪ್ರ ಹಾಕಿ ಭೂಮಿಗೆ ಒದಕೋದಿಸ್ಬಿಡ್ತಿದ್ದೆ. ಆದ್ರೆ ಇಲ್ಲಿ ಏನ್ ಮಾಡೋದು ಅಮ್ಮ? ನಾನು ನಿನಗೆ ಹೇಳಿದೆ ಒಂದ್ ಕೆಲಸ ಮಾಡ್ಬಿಟ್ಟಿದ್ದೀನಿ ಕಣಮ್ಮ. ಒಂದ್ ಕೆಲ್ಸನ ಮಾಡಿರೋದ್ ನೀನು. ಮಾಡೋ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಈಗ ಒಂದ್ ಕೆಲ್ಸ ಅಂತ ಹೇಳ್ತಿದ್ಯಾ? ಅದೇನು ಅಂತಂದ್ರೆ, ಹೇಳಣ್ಣ, ಅದೇನ್ ಮಾಡಿದ್ಯಾ ಹೇಳು. ನಿನ್ ಫ್ರೆಂಡ್ ಬ್ಯೂಟಿಷಿಯನ್ ಸಂಧ್ಯಾ ಇದಳಲ್ಲಮ್ಮ, ಸಂಧ್ಯಾನ ಮರ್ತು ಬಿಟ್ಟಿದ್ಯಾ ಕಣಮ್ಮ. ನೀನು ನಾನು ಅವಳ ಹತ್ರ ಮಾತಾಡ್ಕೊಂಡ್ ಬಂದಿದ್ದೀನಿ. ಕೆಳಗಡೆ ಅವರು ಒಳ್ಳೆ ಟೈಮ್ಗೆ ಬಂದೆ ಬಾ ನೀನು. ನಾನು ಅರ್ಚನನ್ ಫ್ರೆಂಡು ಸಂಧ್ಯಾ ಅಂತ ಒಬ್ಳಿದಾಳು ಬ್ಯೂಟಿಷಿಯನ್. ಅವಳು ಸ್ಪಾಗೆ ಅರ್ಚನನ್ ಕರ್ಕೊಂಡು ನೀನು ಬೆಳಗ್ಗೆ, ಮದುವೆ ದಿನ ಬೆಳಗ್ಗೆ ಕರ್ಕೊಂಡು ಹೋಗಿ ಮೇಕಪ್ ಮಾಡಿಸಿ ವಾಪಸ್ ನಿಧಾನವಾಗಿ ಕರ್ಕೊಂಬರೋ ಜವಾಬ್ದಾರಿ ನಿಂದು. ಅರ್ಥ ಆಯ್ತಾ? ಅಣ್ಣ, ಇತ್ತೀಚಿಗೆ ನಿನಗೇನಾಗಿದೆ? ಯಾವ್ದು ನನ್ನ ಹತ್ರ ಕೇಳಲ್ಲ ಅಲ್ಲ? ಒಂದ್ ಮಾತ್ ಕೇಳಿದ್ಯಾ ನನ್ನ ಹತ್ರ ಬುಕ್ ಮಾಡಕ್ ಮುಂಚೆ? ಅಲ್ಲಮ್ಮ, ಹೇಳಮ್ಮ ಅಚ್ಚು, ನನ್ ಮಾತಂತೂ ಕೇಳಲ್ಲ, ನಿನ್ ಮಾತಾದ್ರೂ ಕೇಳ್ತಾರ ಅಂತ ನೋಡು. ಅಲ್ಲ, ಮದ್ವೆ ಯಾರ್ದಿವಾಗ? ಇವ್ರ ನಿರ್ಧಾರ ತಗೊಳ್ಳೋದು ಹೆಂಗಿದೆ ಗೊತ್ತಾ? ಇವ್ರದ್ದೇ ಮದ್ವೆ ಅನ್ನೋ ತರ ನಿರ್ಧಾರ ತಗೋತಿದ್ದಾರೆ. ಸುಮತಿ, ನೀನ್ ಕೂಗಾಡಂತ ತಪ್ಪು ನಾನೇನಮ್ಮ ಮಾಡ್ದೆ? ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ ಸುಮತಿ, ನಿಜವಾಗ್ಲೂ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ. ಊರಿಂದ ಶಿವಣ್ಣ ಫೋನ್ ಮಾಡಿದ್ರು. ನಿಮ್ ಯಜಮಾನ್ರು ದೇವ್ರ ಕಾರ್ಯಕ್ಕೂ ಹೇಳಿದ್ದಾರೆ, ಬೀಗ್ರೂಟಕ್ಕೂ ಹೇಳಿದ್ದಾರೆ. ಏನ್ ಅಡ್ಗೆ ಮಾಡ್ಲಿ ಅಂತ ನನ್ನ ಕೇಳ್ತಿದ್ದಾರೆ. ಅಲ್ಲ, ಇದು ಒಂದ್ ತಪ್ಪ? ತಪ್ಪು ಅಂತ ನಾನು ಅಲ್ಲ ಹೇಳ್ತಿಲ್ಲ ಅಣ್ಣ, ನೀನ್ ಆ ವಿಷಯ ಬಿಟ್ಟು ಹಾಕು. ನಾನ್ ಮದ್ವೆ ದಿನ ಟಯರ್ಡ್ ಆಗಿರ್ತೀನಲ್ವಣ್ಣ, ಅಲ್ಲಿಗ್ ನಾನ್ ಹೇಗ್ ಹೋಗ್ಲಿ? ಅವ್ರನ್ನೇ ಇಲ್ಲಿಗ್ ಬರಕ್ ಹೇಳಷ್ಟೆ. ಹೌದು ಕಣಮ್ಮ, ನಾನು ಹಾಗೆ ಅನ್ಕೊಂಡೆ. ನಾನೇನ್ ಹೇಳ್ದೆ, ನೀನೇ ಬಂದಿಲ್ ಮೇಕಪ್ ಮಾಡಮ್ಮ ಅಂತಂದೆ. ಅದಕ್ಕೆ ಅವಳು ಇಲ್ಲ, ಅಲ್ಲಿಗೆ ಸ್ಪಾಗೆ ಕಳಿಸ್ಕೊಡಿ ಅಂತ ಹೇಳಿದ್ಲು. ನೀನ್ ಟಯರ್ಡ್ ಆಗಿರ್ತೀಯ ಅಲ್ವಾ? ಹೌದು. ನನಗೆ ದೊಳಿಲೇ ಇಲ್ಲ ಕಣಮ್ಮ. ಅಲ್ಲ ರೀ, ಒಂದ್ ಮಾತು ಅವಳನ್ ಕೇಳ್ಬೇಕು ಅಂತ ಅನ್ಸದೇ ಇಲ್ವಲ್ಲ? ಆಯ್ತು ಕಣಮ್ಮ, ಗೊತ್ತಿಲ್ಲದೆ ಮಾಡಿದ ತಪ್ಪಾಗೋಯ್ತು. ನೀವು ಅದಕ್ಕೆ ನಾನು ಇಬ್ರು ಕೂಗಾಡ್ಬಿಡಿ. ಏನ್ ಫೋನ್ ಮಾಡಿ ಹೇಳ್ಬಿಡ್ಲ ಬರಲ್ಲ ಅಂತ ಅವಳಿಗೆ? ಯಜಮಾನ್ರೆ, ಬೇಡ 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 ಬೇಡ, ಹೇಳ್ಬಿಡಿ ಯಜಮಾನ್ರೆ. ಅಯ್ಯೋ ಅಪ್ಪ, ಮೇಕಪ್ ಕೇಳಿರೋದು ನನ್ನ ತಂಗಿಗೆ, ನಿನಗಲ್ಲ. ಅಚ್ಚು ಬೇಡ ಅಂತೇಳಿ ನೀನು ಬೇಕು ಅಂತ ಏನಿದು? ಅದು ಹಾಗಲ್ಲ ಯಜಮಾನ್ರೆ. ಅಂದ್ರೆ ಇವಾಗ ಮೇಕಪ್ ಮಾಡೋರ್ನ ನಾವಿರೋ ಜಾಗಕ್ಕೆ ಕರ್ಸ್ಕೊಂಡ್ವಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಮೊದಲೇ ಮದುವೆ ಮನೆ. ಆಗ ಅಚ್ಚೋಮೋರ್ ಸುತ್ತಮುತ್ತ ಸುಮಾರು ಜನ ಇರ್ತಾರಲ್ವಾ, ಅವರೆಲ್ಲರೂ ನನಗೆ ರೆಡಿ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ಸಪ್ರೇಟ್ ಆಗಿ ಅಚ್ಚೋಮೋರ್ಗೆ ಮೇಕಪ್ ಮಾಡೋದಕ್ಕಾಗತ್ತಾ? ನೀವೇ ಹೇಳಿ. ರೀ, ಹೌದು ರೀ, ಶಂಕರು ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ನೋಡು, ಇಷ್ಟೊತ್ತು ತನಕ ನಾನು ಹೇಳಿದ ಅರ್ಥ ಆಗ್ಲಿಲ್ಲ. ನೀನ್ ಹೇಳಿದ್ಮೇಲೆ ಸರಿ ರೀ ಅಂತೆ. ಅಲ್ಲ ಕಣಪ್ಪ, ಆದ್ರೂ ನಮ್ಮ ಮಚ್ಚಮ್ಮ ಬೇಡ ಅಂತೇಳಿ ನೀನು ಬೇಕು ಅಂತ ಅದು ಹೆಂಗಪ್ಪ ಆಗತ್ತೆ? ಅದು ಏನಂದ್ರೆ ಯಜಮಾನ್ರೆ, ನೀವು ಹೇಳ್ತಾ ಇರೋದು ಅಚ್ಚೋಮೋರ್ಗೆ ಅರ್ಥ ಆಗ್ತಾ ಇಲ್ಲ. ನೀವೇನು ತಲೆ ಕೆಡಿಸ್ಕೊಬಿಡಿ. ಅಚ್ಚೋಮೋರ್ಗೆ ನಾನು ನಿಧಾನವಾಗಿ ಎಲ್ಲ ಬಿಡಿಸಿ ಹೇಳ್ತೀನಿ. ಬಿಡಿಸಿ ಹೇಳು. ಹಾ, ಅವಳು ಮುಖ ಹೆಂಗಿರ್ಬೇಕಂದ್ರೆ, ವಿಡಿಯೋಗ್ರಾಫರ್ ಬರ್ಬೇಕಾದ್ರೆ ಫೋಟೋ ತೆಗಿಯಕ್ಕೆ ಒಂದು ಲೈಟ್ ತರ್ತಾನಲ್ಲ, ಆ ಲೈಟ್ಗಿಂತ ಬ್ರೈಟ್ ಆಗಿರ್ಬೇಕು. ಹಾ, ಆಯ್ತು ಯಜಮಾನ್ರೆ. ಬಾ ಸುಮತಿ, ಬಿಡಿಸಿ ಹೇಳು. ಒಪ್ಕೋಬೇಕು ನನ್ನ ತಂಗಿ ಅಷ್ಟೇ. ಹಾ, ನಾನು ಹೇಳ್ತೀನಿ ಯಜಮಾನ್ರೆ, ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ.